ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ರೈತ ಸಂಘದ ಸದಸ್ಯರು ಆಯೋಜಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಮಾತನಾಡಿದರು. ರೈತರ ಸಮಸ್ಯೆಗೆ ಶೀಘ್ರ ಸ್ಪಂದಿಸಿ ತಾಲೂಕಿನ ಸರ್ಕಾರಿ ಕಚೇರಿ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಜಮೀನುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಚೇರಿಗೆ ಅಲೆದಾಡುವಂತಾಗಿದೆ. ಅಧಿಕಾರಿಗಳು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪರಶುರಾಮ್ ಎತ್ತಿನಗುಡ್ಡ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಶುಕ್ರವಾರ ರೈತ ಸಂಘದ ಸದಸ್ಯರು ಆಯೋಜಿಸಿದ್ದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮಾತನಾಡಿದರು. ರೈತ ಮುಖಂಡ ಫಕೀರೇಶ ನೇಸ್ಕೇರ ಮಾತನಾಡಿ, ಸುಳಿಕಟ್ಟಿ, ಹುಲ್ಲಂಬಿ, ಗಲಗಿನಕಟ್ಟಿ, ಅರೆಬಸನಕೊಪ್ಪ ಗ್ರಾಮದ ಜಮೀನುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸಬೇಕು. ಈಗಾಗಲೇ ರೈತರು ಬೆಳೆಹಾನಿ ವಿಮೆ ಪರಿಹಾರ ಬಾರದೆ ಕಂಗೆಟ್ಟಿದ್ದು, ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸ್ಪಂದಿಸಬೇಕು ಎಂದರು. ಉಪವಿಭಾಗಾಧಿಕಾರಿ ಶಾಲಂ ಹುಸೇನ ಸ್ಥಳಕ್ಕಾಗಮಿಸಿ ತಕ್ಷಣ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಎಂದರು. ಸುಭಾಸ ಸುಣಗಾರ, ಉಳವಪ್ಪ ಬಳಿಗೇರ, ಮಹೇಶ ಬೆಳಗಾಕರ, ಸಿದ್ದಪ್ಪ ಬೆಟಗೇರಿ, ಗುರುನಾಥಗೌಡ ಬಸನಗೌಡ್ರ, ಸಾತಪ್ಪ ಕುಂಕೂರ, ಬಸನಗೌಡ ಸಿದ್ದೇನಗೌಡ್ರ, ಮಾಳಪ್ಪ ಹೊನಿನಳ್ಳಿ, ನಾಗೇಂದ್ರ ಮಾಳ್ವಿ, ಶಂಕರಪ್ಪ ಸಾದರ್, ಮಾದೇವ ಬಿಸರಳ್ಳಿ, ಯಲ್ಲಪ್ಪ ಮಲೆನಾಡು, ಬಸಪ್ಪ ಬಿರಳ್ಳಿ, ರಾಜಪ್ಪ ಬಸರಳ್ಳಿ, ದ್ಯಾಮಣ್ಣ ಹುಲಕೊಪ್ಪ, ಶ್ರೀಕಾಂತ್ ಹೊನ್ನಳ್ಳಿ, ಮಾನೇಶ ಬಡಿಗೇರ, ನಾಗಪ್ಪ ಸಾದರ, ಶಂಕರಪ್ಪ ನಡುವಿನ ಮನೆ ಇದ್ದರು. ವರದಿ ಮಾರುತಿ ಲಮಾಣಿ. ಭಾವನೆ ಎಲ್ಲರಲ್ಲಿ ಬರಬೇಕು. ಯಾಕಂದ್ರ ಇವತ್ತು ಸುಣಗಾರ್ಗಾಗೈತಿ, ಇವತ್ತು ನನ್ನ ರೈತರಿಗೆ ಆಗೈತಿ, ಮತ್ತೊಬ್ಬರಿಗೆ ಆಗ್ತೈತಿ. ಇದು ಎಲ್ಲರಿಗೂ ಆಗೋದ. ಅದಕ್ಕೆ ನಾವು ವಿನಂತಿ ಏನ್ ಮಾಡ್ತೇನೆ ಅಂದ್ರ, ಇಲ್ಲೇ ಇದ್ದಂತ ತಹಸೀಲ್ದಾರ್ ಆಗಲಿ, AC ಆಗಲಿ, DC ಆಗಲಿ, ಒಂದೇದೇನಂದ್ರ ಇಲ್ಲೇ ಕಲಗಟ್ಟಿ ತಾಲೂಕಿನಾಗ ಏನ ಆಡಳಿತ ಮಾಡುವಂತ ನೌಕರದಾರ ಏನದಾರ 3 ವರ್ಷಕ್ಕಿಂತ ಯಾರು ಜಾಸ್ತಿ ಅದಾರ ಅವ್ರನ್ನ ವರ್ಗಾವಣೆ ಮಾಡ್ಬೇಕಂತ ಒಂದೇ ಆದ ನಂದ ಮನವಿ. ಯಾಕಂದ್ರ ಇಲ್ಲೇ ಬದ್ದ ಬಿಟ್ಟಾರ್ರಿ. ಅವ್ರು ಹೆಂಗ ಬರ್ತಾರಂದ್ರ, ಇಲ್ಲಿ ಆಡಳಿತ ಅಧಿಕಾರಿಗಳೇನಿದಾರ 11 ಆದ್ರೂ ಬರಂಗಿಲ್ಲ, 12 ಆದ್ರೂ ಬರಂಗಿಲ್ಲ. ಯಾರ ಸಾರ್ವಜನಿಕರು ಬಂದು ಕೇಳಿದ್ರೆ ಏನ್ ಹೇಳ್ತಾರಂದ್ರ, ಧಾರವಾಡ 70 ನಾವು ಮಾಡ್ಕೊಂಡ್ ಬಂದೇವಿ. ಇವತ್ತು ನಮ್ಮ ಹೆಸರೇ ಪಹಣಿ ಇಲ್ಲ, ಪಹಣಿ ಐತೆ, ನಮ್ಮ ಹೆಸರಲ್ಲೇ ಹೊಲ ಇಲ್ಲ. ಇಂಥ ಜ್ವಲಂತ ಸಮಸ್ಯೆ ಅದಾವ ಸರ. ದಯವಿಟ್ಟು ತಮಗೆ ನಾವು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇವೆ. ನಿಮ್ಗೆ ಎಲ್ಲಾನು ಕೊಡ್ತೇವೆ ಸರ್. ಇವತ್ತಿನಿಲ್ಲ, ಪೂರ್ವವಾಗಿ ನಾವು ಪ್ರೆಸ್ ಮೀಟ್ ಮುಖಾಂತರ ತಿಳಿಸಾಕತ್ತೇವೆ. ತಾವು ದಯವಿಟ್ಟು ನಮ್ಮ ಆಲಿಸಿ ಬಂದಿರಿ. ಅದಕ್ಕಾಗಿ ನಾವು ತಾವೊಂದು 2 ಮಾತು ಹೇಳಿ ನಮ್ಗೆ ಯಾವಾಗ ಅನುಕೂಲ ಮಾಡ್ಕೊಡ್ತೀರಿ ಅಂತೇಳಿ ಮಾತಾಡ್ಬೇಕಂತ ಹೇಳ್ತೇವೆ ಆಗುತ್ತೆ. ಸೊ ಒಂದೇ ಎಲ್ಲ ಒಂದು ಫೈಲ್ ಒಂದೇ ಲೆವೆಲ್ಗೆ ಯೋಚನೆ ಮಾಡಕ್ ಆಗಲ್ಲ. ಅದನ್ನು ಸೊ ಸುಳಿ ಕಟ್ಟಿದ ಏನಿದೆ ನಮ್ಮ ಹಂತದಲ್ಲಿ ಆಗುತ್ತೆ. ಅದು ಉಲ್ಲಂಬಿದು ಕೆಲವೊಂದು ಭೂ ನ್ಯಾಯ ಮಂಡಳಿಗಳಿಗೆ ಏನು ಆದೇಶ ಆಗಿದೆ ಇಲ್ಲಿ ಆಗುತ್ತೆ. ಅದು ಆಗ್ಲಾರ್ದು ಏನು ರೀಗ್ರಾಂಟ್ ಆಗ್ಬೇಕಾಗಿತ್ತು, ಸೊ ಅದು ಸರ್ಕಾರ ಮಟ್ಟದಲ್ಲಿ ಕಳಿಸ್ಕೊಡ್ತೀವಿ. ಈಗಾಗಲೇ ವ್ಯವಹಾರದಲ್ಲಿದೆ, ಇವತ್ತು ಮತ್ತೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ಒಂದು 15 days ಅಲ್ಲಿ ನಾವು ಇದನ್ನ ಕಂಪ್ಲೀಟ್ ಮಾಡ್ತೀವಿ, ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ. ಪ್ರತಿಯೊಂದು ಹಳ್ಳಿಯಾಗೂ ಇದೇ ರೀತಿ ನಡೆದೈತಿ. ಅದಕ್ಕ ನಾ ಇವತ್ತು ತಾಲೂಕಿನ ಗೌರವಾನ್ವಿತ ನಮ್ಮ ರೈತ ಗುರು ಹಿರಿಯರಿಗೆ ತಿಳಿಸಿ, ಎಲ್ಲಾ ಗೌರವಾನ್ವಿತ ಮಾಧ್ಯಮ ಮಿತ್ರರಿಗೆ ತಿಳಿಸಿ, ಇವತ್ತೆಲ್ಲಾರು ಆಶೀರ್ವಾದ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಡುವಲ್ಲಿ ಎಲ್ಲಾರ್ದು ಪಾತ್ರ ಇರ್ಲಿ, ನಮಗೆ ಆಶೀರ್ವಾದ ಮಾಡಿ ನಮಗೊಂದು ತನ್ನ ರೈತರು ಉಣ್ಣುವಂಗ ಮಾಡ್ರಿ ಅಂತ ಇವತ್ತು ನಾ ಕುಂತೇನೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ದಯವಿಟ್ಟು ಎಲ್ಲರ ಪಾದಕ್ಕೆ ಇನ್ನೊಮ್ಮೆ ಶರಣಾರ್ಥಿ ನಮಗೆ ಅವಕಾಶ ಮಾಡಿಕೊಡಿ. ಸ್ವಾಗತಿಸುತ್ತಾ ವೇದಿಕೆ ಮೇಲೆ ಆಶೀರ್ವಾದಂತ ನಮ್ಮ ಮಾರ್ಗದರ್ಶಕರು, ಹಿರಿಯ ರೈತ ಮುಖಂಡರಂತ ಉಳವಪ್ಪನ ಬಳಿಗರಾದಾರ, ಅವರನ್ನು ನಾನು ಸ್ವಾಗತ ಮಾಡ್ತೀನಿ. ಅದೇ ರೀತಿ ಕಿಸಾನ್ ಸಂಘದ ತಾಲೂಕಾ ಅಧ್ಯಕ್ಷರಾದಂಥ ಗುರುನಾಥಗೌಡ ಪಾಟೀಲ್ ಅವರದಾರೋ, ಅವರನ್ನು ನಾನು ಈ ಒಂದು ವೇದಿಕೆಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿ ನಮ್ಮ ಕಬ್ಬು ಬೆಳೆ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಮಹೇಶ್ ಬೆಳಗಾವ್ಕರ್ ಅದಾರ, ಅವರನ್ನು ಸ್ವಾಗತ ಮಾಡ್ತೀನಿ. ಇನ್ನೂ ಎಲ್ಲ ಹಳ್ಳಿಗಳಿಂದ ಇಲ್ಲಿ ಸುಳಿಕಟ್ಟಿ ಗ್ರಾಮದವರು ಇರ್ಬೋದು, ಅರೆಬಸನಕೊಪ್ಪದವ್ರು ಇರ್ಬೋದು, ನಂತರ ಹುಲ್ಲಂಬಿ ಗ್ರಾಮದವ್ರು ಇರ್ಬೋದು, ನಂತರ ಇಲ್ಲಿ ಬಂದಂತ ಎಲ್ಲ ಗ್ರಾಮಗಳ ರೈತ ಮುಖಂಡರಿಗೆ ನಾನು ಮೊದಲನೇದಾಗಿ ಸ್ವಾಗತ ಕೋರುತ್ತಾ, ಈ ಒಂದು ಧರಣಿ ಅಹೋರಾತ್ರಿ ಸತ್ಯಾಗ್ರಹದ ಮುಖ್ಯ ಉದ್ದೇಶ ಏನಂದ್ರೆ, ಇದಕ್ಕೆ ಕಾರಣೀಭೂತರು ನಮ್ಮ ಸ್ನೇಹಿತರು ಮತ್ತು ರೈತ ಹೋರಾಟಗಾರರು ಮತ್ತು ಪತ್ರಿಕಾ ವರದಿಗಾರರು ಸುಭಾಷ್ ಸುಣಗಾರವರು. ಅವರ ಒಂದು ಮುಂದಾಲೋಚನೆ, ಅವರಿಗೆ ಆದಂತ ಸಂಕಟ, ಅವರಿಗೆ ಆದಂತ ತೊಂದರೆ ತೋಡಿಕೊಂಡು ಸುಮಾರು ವರ್ಷಗಳಿಂದ ಅಲದಾಟ ಮಾಡಿ ತಮ್ಮ ರೈತರ ತಮ್ಮ ಭೂಮಿ ಸಲುವಾಗಿ ಸಾಲ ಮಾಡಿ ಎಲ್ಲಾನು ಕಷ್ಟ ಕಾರ್ಪಣ್ಯ ಅನುಭವಿಸಿ ಲಾಸ್ಟ್ಗೆ ನಮಗೆ ಸಂಪರ್ಕ ಮಾಡಿದ್ರು. ಇವರು ಅನೇಕ ತೊಂದರೆದಾಗ ಸಿಕ್ಕೊಂಡು ಕಾರಣಿಗೆ ಹೇಳ್ಕೊಂಡು ಹೋಗ್ತಿದ್ದಿಲ್ಲ, ಒಬ್ಬ ಕೊಲೆಗಡುಕನಿಗೆ ಹಾಗೆ ಹೇಳ್ಕೊಂಡು ಹೊಂಟಿದ್ರು.